ಆಗಿದೆ. ಬ್ಲ್ಯಾಕ್ ಇಸ್ ಆಲ್ವೇಸ್ ಫೇವ್ರೆಟ್. ಇರೋದನ್ನ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳ್ಬೇಕು, ಚೆನ್ನಾಗಿ ತಿನ್ಬೇಕು ಅಷ್ಟೇ. ಆಮೇಲೆ ಥಾರ್ ತಗೋಬೇಕು. ವಾಟ್ ಐ ಆಮ್ ವೇರಿಂಗ್. ಟಾಟಾ ಸಿಯಾರ ನೋಡಿ ಗೈಸ್, ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಎಷ್ಟು ಕನ್ಫ್ಯೂಸ್ ಆಗ್ತಿದೆ ಅಂದರೆ, ಅಲ್ಲಿ ಯಾರೋ ಕಾರ್ ಡೆಲಿವರಿಗೆ ತಗೊಂತಿದ್ರು. ಎಷ್ಟು ಆಸೆ ಆಗ್ತಿತ್ತು ಗೊತ್ತಾ, ನಾವು ಯಾವಾಗ ಅದು ಕಾರ್ ಓಪನಿಂಗ್ ಮಾಡೋದು ಆ ಥರ ಎಲ್ಲ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಲೈಫ್ ಸ್ಟೈಲ್ ಬ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ, ಅಕ್ಕ ನಿಮ್ಮ ಲೆಗ್ ಪೇನ್ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಕನ್ಸರ್ನ್. ಸೊ ನನ್ನ ಲೆಗ್ ಪೇನ್ ಬಂದುಬಿಟ್ಟು ಇವಾಗ ಎಷ್ಟೋ ಬೆಟರ್ ಆಗಿದೆ. ಬಟ್ 2-3 ಡೇಸಿಂದ ತುಂಬ ಪೇನ್ ಶುರು ಆಗಿದೆ. ಬಟ್ ಟುಡೇ ಮಾರ್ನಿಂಗ್ ಐ ಫೆಲ್ಟ್ ಲೈಕ್ ಪೇನ್ ಕಡಿಮೆ ಆಗಿದೆ. ಅಂದರೆ ಒಂದು ಲೈಟಾಗಿ ಒಂಚೂರು ಫೋಲ್ಡ್ ಮಾಡೋಕ್ಕಾಗ್ತಿದೆ. ಲೈಕ್ ಚಕ್ಲು ಬೊಕ್ಕ ಹಾಕೊಂಡು ಕೂತ್ಕೊಂಡು ನಂಗೆ ತುಂಬ ಅಭ್ಯಾಸ. ಇವಾಗ ಅದು ಆಗ್ತಿದೆ. ಸೊ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಸೊ ನಾವು ಎಷ್ಟೊಂದು ದಿನ ಅಲ್ಲ, ನನಗೆ ಅಪ್ಪ ಅಮ್ಮಂಗೆ ಮತ್ತು ನನ್ನ ತಂಗಿಗೆ ಸೊ ತುಂಬ ಇಯರ್ಸಿಂದ ನಾವು ಕಾರ್ ತೊಗೊಬೇಕು ಅಂದ್ಕೊತಾನೆ ಇದ್ವಿ. ಬಟ್ ನಿಜವಾಗ್ಲೂ ಕಾರ್ ತೊಗೊಳಕ್ಕೆ, ಹೊಸ ಕಾರ್ ತೊಗೊಳಕ್ಕಾಗಲಿಲ್ಲ. ಸೊ ಇವಾಗ ನಮ್ಮ ಹತ್ರ ಇರೋದು ಸ್ಯಾಂಟ್ರೋ ಕಾರ್. ಸೊ ಅದೊಳ್ಳೆ ನಂಗೆ ನಿಜವಾಗ್ಲೂ ವಿಂಟೇಜ್ ಟೈಪ್ ಆಫ್ ಕಾರ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಸಲನೂ ಎಷ್ಟು ಆಲ್ಮೋಸ್ಟ್ ಲೈಕ್ 15 ಇಯರ್ಸ್ ಆಗಿದೆ ಅನಿಸುತ್ತೆ. ನಾನು ಚಿಕ್ಕವಳಿದ್ದಾಗ ಲೈಕ್ ಮೇ ಬಿ LKG ಎಲ್ಲ ಓದ್ತಿರ್ಬೇಕಾದ್ರೆ ಆ ಕಾರ್ ಇದುವರೆಗೂ ನಾವು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಡಿಗ್ರಿ ಕೂಡ ಮುಗೀತು. ಬಟ್ ಆ ಕಾರಿಗೆ ಮೇ ಬಿ ಲೈಕ್ ಇವಾಗ ರೆಸ್ಟ್ ಟೈಮ್ ಬೇಕು ಅಂತ ಅನಿಸ್ತದೆ. ಸೊ ನಾನು ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಸೊ ಕಾರ್ ನೋಡೋಕ್ಕೆ ಹೋಗ್ತಿದ್ದೀವಿ. ಕನ್ಫ್ಯೂಷನ್ ಆಯಿತು ಯಾವ ಕಾರ್ ತೊಗೊಬೇಕು ಅಂತ. ಸೊ ಸಿಯಾರಾ ಲಾಂಗ್ ಬ್ಯಾಕ್ ಏನೋ ಹಂಗೆ ಸುಮ್ಮನೆ ಹೋಗಿ ನೋಡ್ಕೊಂಬಂದಿದ್ವಿ. ಬಟ್ ಇವಾಗ ಇನ್ನೊಂದ್ಸಲ ಸಿಯಾರ ಬಿಟ್ಟು ಬೇರೆ ಕಾರ್ ಕೂಡ ನೋಡೋಣ ಅಂದ್ಬಿಟ್ಟು ಹೈಬ್ರಿಡ್ ಕಾರ್ ಅಂತ ಟೊಯೋಟಾ ಶೋರೂಮ್ಗೆ ಹೋಗ್ತಿದ್ದೀವಿ. ಸೊ ಇವಾಗ ಹೋಗ್ತಿಲ್ಲ, ಲೈಕ್ ಅರೌಂಡ್ ಅನದರ್ 2-3 ಅವರ್ಸಲ್ಲಿ ನಾನು ಅಪ್ಪ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಸೊ ಐ ವಾಂಟ್ ಆಲ್ ಆಫ್ ಯು ಟು ವಾಚ್. ನಾನು ನಿಮ್ಗೆ ತೋರಿಸ್ತೀನಿ ಕಾರಲ್ಲಿ ಏನೇನಿರುತ್ತೆ, ಹೆಂಗೆ ಅನಿಸ್ತಿದೆ ನನಗೆ ಅಂತ. ಸೊ ಯಾವ ಕಾರ್ ಆ್ಯಕ್ಚುಲಾಗಿ ನಾವು ಡಿಸೈಡ್ ಮಾಡಿದ್ದೀವಿ ಬುಕ್ ಮಾಡೋಕ್ಕೆ ಅಂತ. ಸೊ ಯು ವಿಲ್ ಗೆಟ್ ಟು ನೋ ವಿಚ್ ಕಾರ್ ವಿ ಆರ್ ಗೋನಾ ಬುಕ್, ಆಯಿತಾ? ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಲೆಟ್ಸ್ ಗೋ ಗೈಸ್. ಆ್ಯಂಡ್ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಅಕಸ್ಮಾತ್ ಫಾಲೋ ಮಾಡಿಲ್ಲ ಅಂದರೆ ಇಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಕಾಣಿಸ್ತಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದ್ಸಲ ಚೆಕ್ ಮಾಡೋಕ್ಕೆ ಹೋಗಿ. ದೆನ್ ಇಫ್ ಯು ಲೈಕ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಷ್ಟೇ. ಸೊ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ವೆಯ್ಟ್ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ. ಎಸ್ಟಿಮೇಷನ್ ಬರ್ಕೊಡ್ತಾ ಇದ್ದಾರೆ. ಅಲ್ಲಿ ಕಾರ್ ಮಸ್ತಾಗಿದೆ, ಬಟ್ ನಮ್ಮ ಬಡ್ಜೆಟಲ್ಲಿಲ್ಲ ಸದ್ಯಕ್ಕೆ. ಟೊಯೋಟಾ ಯಾವುದೋ ಹೈ ರೈಡರ್ ಅಂತ. ನನಗೆ ನಿಜ ಟಾಟಾ ತುಂಬ ಇಷ್ಟ ಆಯಿತು. ಬಟ್ ಇಲ್ಲಿ ಸನ್ ರೂಫ್ ಎಲ್ಲ ಇದೆ ನೋಡಿ ಗಾಯ್ಸ್. ನೋಡಿ ನನ್ನ ತಂಗಿನೂ ಚೆಕಿಂಗ್ ಮಾಡ್ತಿದ್ದಾಳೆ. ವ್ಲಾಗ್. ಟಾಟಾ ಸಿಯಾರಲ್ಲಿ ಏನಂದರೆ ಫುಲ್ ಕಂಫರ್ಟ್ ಇತ್ತು. ಅದೊಳ್ಳೆ ಹೆಂಗೆ ಸೀಟ್ ಮೇಲೆ ಕುತ್ಕೊಂಡ ತಕ್ಷಣ ಫುಲ್ ಇದ್ರ ಫೀಲ್ ಬರೋದು, ಏನದು ಸೋಫಾ ಮೇಲೆ ಕುತ್ಕೊಂಡಂಗೆ. ಬಟ್ ಇಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಇಂಟೀರಿಯರ್ಸ್ ಅಲ್ಲಿ ಚೆನ್ನಾಗಿದೆ, ಫುಲ್ ಲಕ್ಸುರಿ ಪ್ರೀಮಿಯಮ್. ಬಟ್ ಇದು ಕೂಡ ಚೆನ್ನಾಗಿದೆ. ನನಗೆ ಈ ಕಾರ್ ತುಂಬ ಇಷ್ಟ ಆಯಿತು. ಬಟ್ ಇಂಟೀರಿಯರ್ಸ್ ಬ್ಲ್ಯಾಕ್ ಮತ್ತು ಬ್ರೌನ್ ಅಂತ ಹೇಳಿದ್ದಾರೆ, ಏನಂತ ನೋಡಬೇಕು. ನನಗೆ ನಿಜ ಇಷ್ಟ ಆಯಿತು. ನನಗೆ ನಿಜ ಇವಾಗ ಕಾರ್ ತಗೊಂಡ ತಕ್ಷಣ ನನಗೆ ಕಾರ್ ಓಡಿಸ್ಬೇಕಂದ್ರೆ ತುಂಬ ಆಸೆ ಆಗ್ತದೆ. ನನಗೆ ಇವಾಗಲೇ ಹಿಂಗೆ ಸ್ಟೇರಿಂಗ್ ಹಿಂಗೆಲ್ಲ ಮಾಡ್ಕೊಂಡಿದ್ದೀನಿ. ನೋಡೋಣ ಗೈಸ್, ನೋಡೋಣ. ಆದಷ್ಟು ಬೇಗ ಈ ಕಾರ್ನ ತೊಗೊಳ್ಳೋಣ. ಒಂದು ಕಾರ್ ತೊಗೊಬೇಕು. ಅದಾದಮೇಲೆ ಥಾರ್ ತೊಗೊಬೇಕು. ಥಾರ್ ನಾನು ತೊಗೊತೀನಿ.
ಫ್ಯಾಮಿಲಿಗಂತ ಲೈಕ್ 4 ಮೆಂಬರ್ಸ್ಗೆ ಕಂಪ್ಲೀಟ್ ಕಂಫರ್ಟ್ ಇದೆ. ದೊಡ್ಡ ಗಾಡಿ ಎಲ್ಲ ಓಡ್ಸೋಕ್ಕೆ ತುಂಬ ಕಷ್ಟ. ಬಟ್ ಐ ಫೆಲ್ಟ್ ದಿಸ್ ಇಸ್ ಗುಡ್. ನಿಜವಾಗ್ಲೂ ನನಗೆ ಇದು ಇಷ್ಟ ಆಯಿತು. ಬಟ್ ಇಂಟೀರಿಯರ್ಸ್ ಸ್ವಲ್ಪ ಗೈಸ್, ಆದರೆ ಈ ಕಲರ್ ತೊಗೊಳಲ್ಲ. ಇದು ರೆಡ್, ಅಲ್ಲಿ ವೈಟ್ ನಿಂತಿದೆ ನೋಡಿ, ಅದು ಕ್ರೇಜಿ ಆಗಿದೆ. ಬ್ಲ್ಯಾಕ್ ಇಷ್ಟ, ಬಟ್ ಮನೇಲಿ ಯಾರೂ ಬ್ಲ್ಯಾಕ್ ಒಪ್ಪಲ್ಲ. ನಾನು ಬ್ಲ್ಯಾಕ್ ಹಾಕೊಂಡಿದ್ದೀವಿ, ಏನು ಮಾಡೋದು. ಲೆಟ್ಸ್ ಸಿ. ದಿನ ಆದಮೇಲೆ ಮನೆಯಿಂದ ಆಚೆ ಬಂದಿದ್ದೀನಿ. ನಿಜವಾಗ್ಲೂ ನನ್ನ ಕಾಲು ಒಳಗಿಟ್ಟಿದ್ದೀನಿ. ಫುಲ್ ಪೇನ್ ಆಗ್ತಿದೆ ಇವಾಗ. ಇದರಲ್ಲಿ ಈ ಸ್ಕ್ರೀನ್ ಒಂದು ಬರುತ್ತೆ ಎಕ್ಸ್ಟ್ರಾ. ದಿಸ್ ಇಸ್ ದ ಕಾರ್. ಅಲ್ಲಿ ಯಾರೋ ಕಾರ್ ಡೆಲಿವರಿಗೆ ತಗೊಂತಿದ್ರು. ಎಷ್ಟು ಆಸೆ ಆಗ್ತಿತ್ತು ಗೊತ್ತಾ, ನಾವು ಯಾವಾಗ ಅದು ಕಾರ್ ಓಪನಿಂಗ್ ಮಾಡೋದು ಆ ಥರ ಎಲ್ಲ ಅಂತ. ಅಲ್ಲಿ ನೋಡಿ ಎಲ್ಲ ಹೋಗ್ತದೆ ಕಾರ್ ನೋಡ್ಬಿಟ್ಟು. ಶುಭ ಥಾಟ್ಸ್ ಚೆನ್ನಾಗಿದೆ ನೋಡು. ನಾವು ಇನ್ನೊಂದ್ಸಲ ಕಾರ್ ನೋಡೋಕೆ ಕೂತ್ಕೊಳ್ಳೋಣ. ಲೆಟ್ಸ್ ಸಿ. ಟಾಟಾ ಸಿಯಾರಾ ನೋಡಿ ಗೈಸ್, ಇದು ಸೆಕೆಂಡ್ ಟೈಮ್ ಬರ್ತಿರೋದು. ಎಷ್ಟು ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೋಡಿ, ಎಷ್ಟು ದೊಡ್ಡದು. ಅದು ಇನ್ನೂ ಫುಲ್ ಓಪನ್ ಆಗುತ್ತೆ. ಇದರಲ್ಲಿ ಡಿಸ್ಪ್ಲೇ ಇಷ್ಟಿದೆ, ಬಟ್ ಟಾಪ್ ಎಂಡ್ ಮಾಡಲಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಡಿಸ್ಪ್ಲೇ. ಕ್ರೇಜಿ. ಯಾವ್ದು ತಗೊಳ್ಳೋಣ ಹೇಳಬೇಕಾ? ಪೆಟ್ರೋಲ್ ಡೀಸೆಲ್ ಎಲ್ಲ ಒಂದೇ. ಇದು ಪೆಟ್ರೋಲ್ ಇಂಜಿನ್, ಇದು ಡೀಸೆಲ್ ಇಂಜಿನ್. ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಿದೆ. ಮುಂದ್ಗಡೆ ನೋಡು. ನನಗೆ ಅದರಲ್ಲಿ ಡ್ರೈವಿಂಗ್ ಕಂಫರ್ಟಬಲ್ ಅನ್ಸುತ್ತೆ. ಬಟ್ ಇಲ್ಲಿ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡಾಗ ಇಲ್ಲಿ ಡ್ರೈವಿಂಗ್ ಕಂಫರ್ಟಬಲ್ ಅನ್ಸುತ್ತೆ. ಅಷ್ಟೇ ಡಿಫ್ರೆನ್ಸು. ನನ್ನ ಕಾಲಲ್ಲಿ ನಿಜವಾಗ್ಲೂ ಶಕ್ತಿ ಇಲ್ಲ. ಬ್ಯಾಕಲ್ಲಿ ನೋಡೋಣ. ನೋಡಿ, ಹಿಂದ್ಗಡೆ ಕಂಪ್ಲೀಟ್ ಸ್ಪೇಷಿಯಸ್ ಆಗಿದೆ. ನಿಜವಾಗ್ಲೂ ನಾನು ಏನಕ್ಕೆ ಹಿಂದೆ ಕುತ್ಕೊಳ್ಳೋಣ ಅಂದರೆ ಇದಕ್ಕೆ. ಬಟ್ ಸಿ, ಚೆನ್ನಾಗಿದೆಯಲ್ಲ. ಆಗಿದೆ. ಬ್ಲ್ಯಾಕ್ ಇಸ್ ಆಲ್ವೇಸ್ ಫೇವ್ರೆಟ್. ಬಟ್ ಗಾಡಿ ಅಂತ ಬಂದಾಗ ಐ ಆಲ್ವೇಸ್ ಚೂಸ್ ವೈಟ್. ನೋಡೆಲ್ಲ ಗೊತ್ತಾ ಅವ್ರಿಬ್ರು ಕುತ್ಕೊಂಡಿದಾರಂತ. ನಂಗೆ ಕೈ ಕಾಣಿಸಿದೆ, ಅದು ಹಿಂಗೆ ನಂಗೆ ಭಯ. ಏನ್ ಇವ್ರು ಏನಕ್ಕೆ ಕತ್ತಿಲ್ಲ ಅಂತ ನೋಡ್ತಿದ್ದೀನಿ. ಇವ್ರಿಬ್ರು ಹಿಂದೆ ಇದ್ದಾರೆ. ನಿಂಗೆ ಯಾವ್ದು ಇಷ್ಟ ಆಯ್ತು? ಟ್ಯಾಟಿಯರ್ ಅಲ್ಲ, ಸಾರಿ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹ್ಯಾರಿಯರ್ ನಂಗೆ ಮೊದ್ಲಿಂದನೂ ಇಷ್ಟ, ಬಟ್ ಐ ಡೋಂಟ್ ನೋ ಗೈಸ್. ನನ್ನ ಲೈಫಲ್ಲಿ ಏನು ಕಲ್ತಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ, ಬಟ್ ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ದುಡ್ಡು ಇದೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಚೆನ್ನಾಗಿ ದುಡ್ಡು ಮಾಡಬೇಕು ಅಷ್ಟೇ. ಅವಾಗ ಯಾವ ಕಾರ್ ಬೇಕಾದ್ರೂ ತಗೋಬಹುದು. ಬಟ್ ಒಂದೊಂದ್ಸಲ ಡೆಡ್ ಇನ್ವೆಸ್ಟ್ಮೆಂಟ್ ಅನ್ಸುತ್ತೆ, ಅದ್ರ ಬದಲು ಏನಾದ್ರು ಮಾಡ್ಕೊಬೋದು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಐ ಫೀಲ್ ಕಾರ್ ಬೇಕು ಗೈಸ್. ಕಾರ್ ಒಳ್ಳೆ ಕಾರ್ ಇದ್ದಾಗ ಇಟ್ಸ್ ಲೈಕ್ ಗುಡ್ ಲೈಫ್ ಸ್ಟೈಲ್. ದುಡ್ಡು ಏನಕ್ಕೆ ಮಾಡೋದು, ಎಷ್ಟಂತ ಸೇವ್ ಮಾಡ್ತೀರಾ? ಇರೋದೊಂದು ಲೈಫ್ ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳ್ಬೇಕು, ಚೆನ್ನಾಗಿ ತಿನ್ಬೇಕು, ಅಷ್ಟೇ. ಸಿಂಪಲ್ ಲೈಫ್ ಇಸ್ ಸೋ ಸಿಂಪಲ್. ಬಟ್ ಅಷ್ಟೇ ಕಷ್ಟ ಇದೆ ಗೈಸ್. ಚಿಕ್ಕಿತ್ತು ಈ ಗಾಡಿ ನೋಡ್ಬಿಟ್ಟು ಹೋಗ್ತಾ ಇದೀವಿ ಮನೆಗೆ. ಎಷ್ಟು ಕಾರ್ಗಳು ನಿಲ್ಸಿದ್ದಾರೆ ನೋಡಿ, ಫುಲ್ ಟ್ರಾಫಿಕ್. ಸೊ ಇವಾಗ ನಾವು ಇದಕ್ಕೆ ಬಂದಿದ್ದೀವಿ ಡಿನ್ನರ್ಗೆ. ಸೊ ಫುಲ್ ಯಾಕೋ ಇವತ್ತು ಫುಲ್ ಟಯರ್ಡ್ ಅಂದರೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅದೇನಕ್ಕಂತ ನಿಜವಾಗ್ಲೂ ಗೊತ್ತಿಲ್ಲ. ಸಿ ಐ ವಿಲ್ ಶೋ ಯು ಮೈ ಔಟ್ಫಿಟ್. ಇಸ್ ವಾಟ್ ಐ ಆಮ್ ವೇರಿಂಗ್.
ಗಾಯ್ಸ್. ಆ ಸ್ಕ್ರೀನ್ ಇಟ್ಟಿದ್ದೀನಲ್ಲ ಅಲ್ಲ, ಕೆಳಗಡೆ ಬೋರ್ಡ್ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆಯಲ್ಲ, ಚೆನ್ನಾಗ್ಯಾ? ನಮ್ಮ ನೇಮ್ ಬೋರ್ಡ್ ಇದೆಯಲ್ಲ ಲ್ಯಾಪ್ಟಾಪ್ ಸರ್ವಿಸ್ ಅಂತ ಕೆಳಗಡೆ, ಅದನ್ನ ಸ್ವಲ್ಪ ಮೇಲೆ ಸೈಡ್ ಇಟ್ಟು. ಓಕೆ. ಚಾರ್ಜ್ ಇಲ್ಲ, ಸೊ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್. ಬೈ ಬಾಯ್.